एक अंक के प्रश्न ಒಂದು ಅಂಕದ ಪ್ರಶ್ನೆಗಳು. ಕಾಶ್ಮೀರಿ ಸೇಬ್ ಬೇಚನೆ ವಾಲ ಬೇಯಿಮಾನ್, ಕಾಶ್ಮೀರಿ ಸೇಬ್ ಮಾರೋನು ಅಪ್ರಾಮಾಣಿಕ ಮೋಸಗಾರ. ರೇವಡಿ ಬೇಚನೆ ವಾಲ ईमानदार. ಎರಡನೇದು, गाजर को खाने की मेज पर क्यों स्थान मिलने लगा है, ಕ್ಯಾರೆಟ್ಗೆ ಊಟದ ಮೇಜಿನ ಮೇಲೆ ಸ್ಥಾನ ಸಿಗ್ತಾ ಇದೆ ಯಾಕೆ. उत्तर, क्योंकि अब पता चला है कि गाजर में भी बहुत विटामिन है. ಯಾಕಂದರೆ ಈಗ ಕ್ಯಾರೆಟ್ನಲ್ಲಿಯೂ ಸಹ ಅನೇಕ ವಿಟಮಿನ್ಗಳು ಇರ್ತವೆ ಅನ್ನೋದು ಗೊತ್ತಾಗಿದೆ. 2020ರಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ನೆಕ್ಸ್ಟ್, ರೋज़ एक सेब खाने से किनकी ज़रूरत नहीं होगी. ಇದು 2021ರಲ್ಲಿ MCQ ಕ್ವಶನ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಪ್ರತಿದಿನ ಒಂದು ಸೇಬನ್ನು ತಿನ್ನುವುದರಿಂದ ಯಾರ ಅವಶ್ಯಕತೆ ಇಲ್ಲ. व्यायाम की, डॉक्टर की, खाने की, तरकारी की. उत्तर डॉक्टर की. नेक्स्ट, खरीदारी में सावधानी बरतने की सीख मिलती है. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಕೊಳ್ಳಬೇಕಾದರೆ ಎಚ್ಚರಿಕೆಯಿಂದ ಇರಬೇಕು ಅಂಥ ಒಂದು ಪಾಠವನ್ನು ನಾವು ಈ ಕೆಳಗಿನ ಯಾವ ಪಾಠದಿಂದ ಕಲಿಬಹುದು. बसंत की सच्चाई से, अभिनव मनुष्य से, गिल्लू से, कश्मीरी सेब से. उत्तर कश्मीरी सेब से. नेक्स्ट, लेखक प्रेमचंद जी को दुकान में क्या नज़र आया. ಪ್ರೇಮಚಂದ್ ಜಿ ಅವರಿಗೆ ಅಂಗಡಿಯಲ್ಲಿ ಏನು ಕಂಡು ಬಂತು. 2022ರ ಪ್ರಶ್ನೆ. लेखक प्रेमचंद जी को बहुत अच्छे रंगदार गुलाबी सेब सजे हुए नज़र आए. नेक्स्ट, नागपुर संतरा. ನಾಗಪುರ ಯಾವುದಕ್ಕೆ ಫೇಮಸ್ಸು, ಕಿತ್ತಳೆಗೆ ಸಂತರ. ಕಾಶ್ಮೀರ್ ಯಾವುದಕ್ಕೆ ಫೇಮಸ್ಸು, ಸೇಬ್. ನೆಕ್ಸ್ಟ್, ಟೊಮಾಟೊ ಕಿಸ್ಕಾ ಅವಶ್ಯಕ ಅಂಗ ಬನ್ ಗಯಾ ಹೈ. ಟೊಮಾಟೊ ಇದು ಯಾವುದರ ಅವಶ್ಯಕ ಅಂಗವಾಗಿದೆ. ಟೊಮಾಟೊ ಭೋಜನ್ ಕಾ ಅವಶ್ಯಕ ಅಂಗ ಬನ್ ಗಯಾ ಹೈ. ನೆಕ್ಸ್ಟ್, ಸೇಬ್ ಬೇಚನೆ ವಾಲ ಬೇಯಿಮಾನ್. ಇದು ರಿಪೀಟೆಡ್ ಕ್ವಶನ್. ಸೇಬ್ ಮಾರೋನು ಅಪ್ರಾಮಾಣಿಕ. ರೇವಡಿ ಬೇಚನೆ ವಾಲ ईमानदार. नेक्स्ट क्वेश्चन, नागपुर संतरा, कश्मीर सेब. ಇದು ಸಹ ರಿಪೀಟೆಡ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ನಿಮ್ಕೌಡಿ ಕಾ ಸ್ವಾದ್ ಕಡ್ವಾ. ಬೇವಿನ ಹಣ್ಣು ಇರುತ್ತಲ್ಲ ಅದು ಕಹಿಯಾಗಿರುತ್ತೆ, ಕಡ್ವಾ. ಸೇಬ್ ಕಾ ಸ್ವಾದ್, ಸೇಬ್ ಹಣ್ಣು ಹೇಗಿರುತ್ತೆ, ಮೀಠಾ, ಸಿಹಿಯಾಗಿರುತ್ತೆ. ನೆಕ್ಸ್ಟ್, ರೋज़ एक सेब खाने से किनकी ज़रूरत नहीं होगी. ಪ್ರತಿದಿನ ಒಂದು ಸೇಬನ್ನು ತಿನ್ನುವುದರಿಂದ ಯಾರ ಅಗತ್ಯವಿಲ್ಲ. उत्तर, रोज़ एक सेब खाने से डॉक्टरों की ज़रूरत नहीं होगी ಅಥವಾ डॉक्टर की ज़रूरत नहीं होगी. नेक्स्ट, लेखक प्रेमचंद जी को क्या नज़र आया. ಪ್ರೇಮಚಂದ್ ಜಿ ಅವರು ಒಂದು ದಿವಸ ಸರ್ಕಲಿಗೆ ಹೋಗಿರ್ತಾರೆ, ಚೌಕ್. ಆಗ ಅವ್ರ ಕಣ್ಣಿಗೆ ಏನು ಬಿತ್ತು. उत्तर, लेखक प्रेमचंद जी को रंगदार गुलाबी सेब नज़र आए. ಸೇಬಿನ ಹಣ್ಣು ಅವರ ದೃಷ್ಟಿಗೆ ಬಿತ್ತು. ಇದು ಸಹ ರಿಪೀಟೆಡ್ ಕ್ವಶನ್. ನೆಕ್ಸ್ಟ್, ಸೇಬ್ ಬೇಚನೆ ವಾಲ ಬೇಯಿಮಾನ್, ರೇವಡಿಯಾँ ಬೇಚನೆ ವಾಲ ईमानदार. ಇದು ಸಹ ರಿಪೀಟೆಡ್ ಕ್ವಶನ್. ನೆಕ್ಸ್ಟ್, 2 अंक के प्रश्न, 2 ಅಂಕದ ಪ್ರಶ್ನೆಗಳು. ಪ್ರೇಮಚಂದ್ ಜಿ ಕಾ ಜಿ ಕ್ಯೋ ಲಲಚಾಯ. ಪ್ರೇಮಚಂದರ ಮನಸ್ಸು ಏನನ್ನು ನೋಡಿ ಆಸೆ ಪಡ್ತು. ಅವರ ಮನಸ್ಸಿಗೆ ಆಸೆ ಆಯ್ತಲ್ಲ ಅದಕ್ಕೇನು ಕಾರಣ ಅಂತ ಅಲ್ಲಿ ಕೇಳಿದ್ದಾರೆ. ಪ್ರೇಮಚಂದ್ ಜಿ ಕೋ ಏಕ್ ದುಕಾನ್ ಪರ್ ರಂಗದಾರ್ ಗುಲಾಬಿ ಸೇಬ್ ಸಜೆ ಹುವೆ ನಜರ್ ಆಯೆ. ರಂಗದಾರ್ ಗುಲಾಬಿ ಸೇಬ್ ದೇಖಕರ್ ಪ್ರೇಮಚಂದ್ ಜಿ ಕಾ ಜಿ ಲಲಚಾ ಉಠಾ. ಅದಕ್ಕೆ ಉತ್ತರ. ನೆಕ್ಸ್ಟ್, ದುಕಾನ್ದಾರ್ನೆ ಲೇಖಕ್ ಸೆ ಕ್ಯಾ ಕಹಾ. ಅಂಗಡಿಯವನು ಲೇಖಕರಿಗೆ ಏನು ಹೇಳ್ದ. दुकानदार ने कहा, बाबूजी बड़े मज़ेदार सेब आए हैं, ख़ास कश्मीर के. आप ले जाएं, खाकर तबीयत खुश हो जाएगी. नेक्स्ट, गाजर के बारे में प्रेमचंद जी के विचार लिखिए. ಕ್ಯಾರೆಟ್ ಬಗ್ಗೆ, ಗೆಜ್ಜರಿ ಬಗ್ಗೆ ಪ್ರೇಮಚಂದ್ ಅವರ ವಿಚಾರಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. उत्तर, गाजर पहले गरीबों के पेट भरने की चीज़ थी. अमीर लोग तो उसका हलवा ही खाते थे, मगर अब पता चला है कि गाजर में भी बहुत विटामिन है, इसलिए गाजर को भी मेज़ों पर स्थान मिलने लगा है. ಈ ಎಲ್ಲ ಉತ್ತರಗಳನ್ನು ನೀವು ಡಿಸ್ಕ್ರಿಪ್ಷನ್ನಲ್ಲಿ ನೋಡ್ಬೋದು. ನೆಕ್ಸ್ಟ್, ಪ್ರೇಮಚಂದ್ ಜಿ ಕೆ ಅನುಸಾರ ಸೇಬ್ ಕಾ ಕ್ಯಾ ಮಹತ್ವ ಹೈ. ಪ್ರೇಮಚಂದ್ ಅವರ ಪ್ರಕಾರ ಸೇಬಿಗೆ ಏನು ಮಹತ್ವ ಇದೆ. उत्तर, सेब के विषय में यह कहा जाने लगा है कि
एक सेब रोज़ खाइए तो आपको डॉक्टरों की ज़रूरत ना रहेगी। सेब रस और स्वाद में आम से बढ़कर नहीं है तो घटकर भी नहीं है। सेब को यह स्थान मिल चुका है। ಇದರಲ್ಲಿ 2 ಅಂಶಗಳನ್ನು ಬರೆದರೆ ಸಾಕು. आजकल शिक्षित समाज में किसके बारे में विचार किया जाता है? ಇತ್ತೀಚೆಗೆ ಶಿಕ್ಷಿತರಲ್ಲಿ ಯಾವುದರ ಬಗ್ಗೆ ವಿಚಾರ ಮಾಡುವ ಪ್ರವೃತ್ತಿ ಬೆಳೆದಿದೆ? उत्तर आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. टमाटो को पहले कोई भी न पूछता था, अब टमाटो भोजन का आवश्यक अंग बन गया है. नेक्स्ट, दुकानदार ने लेखक से क्या कहा? ಅಂಗಡಿಯವನು ಲೇಖಕರಿಗೆ ಏನು ಹೇಳ್ದ? ಇದು ರಿಪೀಟೆಡ್ ಕ್ವಶನ್. ಇದಕ್ಕೆ 2ನೇ ಪ್ರಶ್ನೆ ಉತ್ತರವನ್ನೇ ನೀವು ನೋಡಿ. ನೆಕ್ಸ್ಟ್ ಪ್ರೇಮ್ಚಂದ್ ಜಿ ಕೋ ಕಿಸ್ ಬಾತ್ ಕಾ ಗಮ್ ಹುವಾ? ಇದು ಹೊಸ ಪ್ರಶ್ನೆ. ಪ್ರೇಮ್ಚಂದ್ ಜಿ ಅವರಿಗೆ ಯಾವುದರ ಬಗ್ಗೆ ದುಃಖ ಆಯಿತು? उत्तर एक सेब भी खाने लायक नहीं था. 4 आने पैसों का इतना गम ना हुआ जितना समाज के चारित्रिक पतन का. नेक्स्ट, दुकानदार ने सेब का वर्णन कैसे किया? ಅಂಗಡಿಯವನು ಸೇಬನ್ನು ಯಾವ ರೀತಿ ವರ್ಣಿಸಿದ? ಇದಕ್ಕೆ ಉತ್ತರವನ್ನು 6ನೇ ಪ್ರಶ್ನೆ ಉತ್ತರವನ್ನೇ ಬರೀಬೇಕು. ನೆಕ್ಸ್ಟ್ ಕ್ವಶನ್, कश्मीरी सेब पाठ से क्या सीख मिलती है? कश्मीरी सेब ಪಾಠದಿಂದ ನಾವು ಏನು ಪಾಠವನ್ನು ಕಲಿಬೋದು? कश्मीरी सेब पाठ से यह सीख मिलती है कि अगर खरीदारी करते समय सावधानी नहीं बरतें तो धोखा खाने की संभावना होती है. नेक्स्ट, दुकानदार ने अपने नौकर से क्या कहा? अंगड़िಯವನು ತನ್ನ ನೌಕರನಿಗೆ ಏನು ಹೇಳ್ದ? दुकानदार ने अपने नौकर से कहा, सुनो आध सेर कश्मीरी सेब निकाल ला, चुनकर लाना. ಈ ಮಾತನ್ನು ಅವನು ಹೇಳ್ತಾನೆ. ನೆಕ್ಸ್ಟ್, कश्मीरी सेब पाठ का संदेश बताइए. कश्मीरी सेब पाठದ ಸಂದೇಶವನ್ನು ತಿಳಿಸಿ. उत्तर कश्मीरी सेब पाठ में बाज़ार में लोगों के साथ होने वाली धोखेबाजी पर प्रकाश डाला गया है और खरीदारी करते समय सावधानी बरतने की आवश्यकता पर जोर दिया गया है. ಮಾರುಕಟ್ಟೆಯಲ್ಲಿ ಜನಗಳ ಜೊತೆ ಯಾವ ರೀತಿ ಮೋಸ ಆಗುತ್ತೆ ಹಾಗೂ ಖರೀದಿ ಮಾಡಬೇಕಾದ್ರೆ ಹೇಗೆ ಎಚ್ಚರಿಕೆಯಿಂದ ಇರಬೇಕು, ಈ 2 ಅಂಶಗಳ ಬಗ್ಗೆ ಇಲ್ಲಿ ಒತ್ತು ಕೊಡಲಾಗಿದೆ.